ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಜೋ ಡೈರೀಸ್. ಸೊ ಇವತ್ತು ನಾವು ರಾಯಚೂರು ಸ್ಟೈಲಲ್ಲಿ ಯಾವ ರೀತಿ ಚುರ್ಮುರಿ ಅಥವಾ ಬೇಲ್ ಹೆಂಗಾದರೂ ಕರಿಬೋದು, ಅದನ್ನು ಹೆಂಗೆ ಮಾಡೋದು ಅಂತ ನೋಡೋಣ. ಫಸ್ಟು ಅದಕ್ಕೆ ನಾವು ಮಂಡಕ್ಕಿ ತಗೊಳ್ಳೋಣ, ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಆಮೇಲೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಳ್ಳಿ, ಒಂದು ಅಥವಾ ಎರಡು, ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಿದ್ರೆ. ನಾನು ಒಂದು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ, ಆಮೇಲೆ ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. ಅದಾದಮೇಲೆ ಮಂಡಕ್ಕಿಗೆ ಈರುಳ್ಳಿ ಅದೆಲ್ಲನೂ ಕಟ್ ಮಾಡ್ಕೊಂಡಿರೋ ಐಟಮ್ಸ್ ಎಲ್ಲನೂ ಇದಕ್ಕೆ ಆ್ಯಡ್ ಮಾಡಬೇಕು. ಫಸ್ಟು ಈರುಳ್ಳಿ ನಾನು ಆ್ಯಡ್ ಮಾಡ್ತಿರೋದು. ಆಮೇಲೆ ಇದಕ್ಕೆ ನಾವು ಆಲ್ರೆಡಿ ತುರಿದಿಟ್ಕೊಂಡಿರೋಂತಹ ಏನಂತಾರೆ ಕ್ಯಾರೆಟ್ನ ಕೂಡ ಹಾಕ್ಬೇಕು ಇದಕ್ಕೆ. ಆಮೇಲೆ ಇದಕ್ಕೆ ಟೊಮೊಟೊ ಕೂಡ ಹಾಕಿ ಕಟ್ ಮಾಡ್ಕೊಂಡಿರೋಂಥದ್ದು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಇವನ್ ಈರುಳ್ಳಿ ಆಗಲಿ, ಟೊಮೊಟೊ ಆಗಲಿ, ಇವನ್ ಕ್ಯಾರೆಟ್ ಆಗಲಿ, ಸಮ್ಟೈಮ್ಸ್ ಮೆಣಸಿನ್ಕಾಯಿನೂ ಹಾಕ್ತಾರೆ ನಮ್ಮ ಕಡೆ. ಅದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಒಳ್ಳೆಯದು. ಓಕೆ, ಅದೆಲ್ಲ ಹಾಕಿದ ಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಮತ್ತು ಉಪ್ಪನ್ನ ಹಾಕ್ಕೋಬೇಕು. ನಮ್ಮ ಕಡೆ ಸ್ವಲ್ಪ ಜಾಸ್ತಿನೇ ಖಾರ ತಿನ್ನೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ಖಾರ ಪುಡಿ ಹಾಕ್ಕೋತಿದ್ದೀನಿ. ಅದಾದಮೇಲೆ ಉಪ್ಪು ಕೂಡ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಆಮೇಲೆ ಅದಕ್ಕೆ ಆಯಿಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ಪೂನಿಂದ ಅದೆಲ್ಲ ಮಿಕ್ಸ್ ಮಾಡೋದು ಏನಂತಾರೆ ಸರಿ ಹೊಂದಲ್ಲ ನನಗೆ, ಅದಕ್ಕೆ ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಆಮೇಲೆ ಇದಕ್ಕೆ ನಮ್ಮ ಕಡೆ ಒಂದು ಮ್ಯಾಂಡೇಟ್ರಿಯಾಗಿ ಹಾಕ್ಕೊಳ್ಳೋದು ಕಡಲೆಪುಡಿ ಅಥವಾ ಪುಟಾಣಿ ಪುಡಿ ಅಂತಲೇ ಹೇಳ್ಬೋದು. ಸೊ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಏನಾದರೂ ಎಕ್ಸ್ಟ್ರಾ ಆಯಿಲ್ ಆಗಿತ್ತಂದ್ರೂ ಕೂಡ ಅದು ಹಿಡ್ಕೊಳ್ಳುತ್ತೆ. ಆಮೇಲೆ ಚೆನ್ನಾಗಿ ಕೂಡ ಇರುತ್ತೆ ಟೇಸ್ಟು ಅದಕ್ಕೆ. ಆಮೇಲೆ ಸ್ವಲ್ಪ ನಿಂಬೆಹಣ್ಣು ನಾನು ಅದಕ್ಕೆ ಎಣ್ಕೊತಿದ್ದೀನಿ. ಆಮೇಲೆ ಕೊತ್ತಂಬರಿ ಹಾಕ್ಕೊಂಡು ಗಾರ್ನಿಷ್ ಮಾಡಿಕೊಂಡ್ರೆ ಆಗೋಯ್ತು. ನಮ್ಮ ರಾಯಚೂರು ಸ್ಟೈಲಲ್ಲಿ ಬೇಲ್ ರೆಡಿ ಆಗುತ್ತೆ. ಬೇಲ್ ಅಥವಾ ಚುರ್ಮುರಿ ಏನಂತನಾದರೂ ಕರಿಬೋದು. ಎಸ್ಪೆಷಲಿ ಇದನ್ನು ನಮ್ಮ ಕಡೆ ಜಾಸ್ತಿ ತಿಂತೀವಿ, ಈವ್ನಿಂಗ್ ಸ್ನ್ಯಾಕ್ಸ್ ಥರ. ನಮ್ಮ ಕಡೆ ಮಂಡಕ್ಕಿ ಅಂದರೆ ಗೊತ್ತಲ್ವ, ಎಲ್ಲರಿಗೂ ಇಷ್ಟ. ಮಂಡಕ್ಕಿಯಿಂದ ಮಾಡೋ ಏನೋ ಒಂದು ಐಟಮ್ ಇದ್ರೂ ನಮಗೆ ತುಂಬ ಇಷ್ಟ. ಆಮೇಲೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಟೇಸ್ಟ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಿಮಗೂ ಕೂಡ ಈ ರೀತಿ ಇನ್ನಷ್ಟು ರೆಸಿಪೀಸ್ ಬೇಕು ರಾಯಚೂರು ಸ್ಟೈಲಲ್ಲಿ, ನಾರ್ತ್ ಕರ್ನಾಟಕ ಸ್ಟೈಲಲ್ಲಿ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಕಮೆಂಟಲ್ಲಿ ತಿಳಿಸಿ ಯಾವ್ಯಾವ ರೀತಿ ನಿಮಗೆ ರೆಸಿಪೀಸ್ ಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ನನ್ನ ಎಲ್ಲ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್.